ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಫ್ರೆಂಡಿನ ತೋಟಕ್ಕೆ ಬಂದಿದ್ದೀವಿ, ಬಾಳೆ ತೋಟಕ್ಕೆ. ಬಾಳೆಗೆ ಇವತ್ತು ಔಷಧಿ ಸ್ಪ್ರೇ ಮಾಡ್ತಿದ್ದಾನೆ. ಯಾವ ಕಾರಣಕ್ಕೆ ಸ್ಪ್ರೇ ಮಾಡ್ತಿದ್ದಾನೆ, ಯಾವ್ಯಾವ ಔಷಧಿ ಸ್ಪ್ರೇ ಮಾಡ್ತಿದ್ದಾನೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಬಾಳೆ ಯಾವ ರೀತಿ ಬಂದಿದೆ ಅಂತ. ಆಲ್ಮೋಸ್ಟ್ ಆಲ್ ಅಲ್ಲೇ ಕಟಾವಿಗೆ ಬಂದಿದೆ. ಇದು ಫಸ್ಟ್ನೇ ಸರಿ ಇನ್ನು ಈಗ ಕಟಾವು ಮಾಡಬೇಕಾಗಿರೋದು. ಆದರೆ ಇಲ್ಲಿ ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡ್ರಿ ಬಾಳೆ ಗೊನೆಗಳು ಯಾವ ರೀತಿ ಒಳ್ಳೆ ಸೈಜ್ ಬಂದಿದ್ದಾವೆ. ಆದರೂ ಇವರು ಯಾವುದಕ್ಕೆ ಔಷಧಿ ಸ್ಪ್ರೇ ಮಾಡ್ತಿದ್ದಾರೆ ಅಂದರೆ, ಈ ಬಾಳೆಕಾಯಿಗಳ ಮೇಲೆ ಚುಕ್ಕಿ ಬೀಳ್ತಾ ಇದೆ ನೋಡಿ, ಅದು ಬೀಳದೇ ಇರಲಿ ಅಂತ. ಆಮೇಲೆ ಇನ್ನೊಂದು ಚೆನ್ನಾಗಿ ಬಾಳೆ ಗೊನೆ ಸೈಜ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ಪ್ರೇ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವ್ರು ಯೂಸ್ ಮಾಡ್ತಿರೋ ಔಷಧಿ ಯಾವ್ದಪ್ಪ ಅಂದ್ರೆ CB ಪ್ಲಸ್, ಪೊಟ್ಯಾಶ್ BD, ಆಮೇಲೆ ಗೋದ್ರೇಜ್ ಕಂಪ್ನಿ ಡಬಲ್ ಆಕ್ಟಿವೇಟ್ ಅನ್ನೋದು ಅದೊಂದು ಯೂಸ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ಸೋಲೋಬೋರ್ ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಅದನ್ನ ಬಿಟ್ರೆ ಮಾನಿಕ್ ಇದೊಂದು ಯೂಸ್ ಮಾಡ್ತಿದ್ದಾರೆ. ಈಗ ನೀವು ಒಂದೊಂದು ಔಷಧಿ ಕ್ಯಾನಿಗೆ ಎಷ್ಟೆಷ್ಟು ಹಾಕ್ಯಂತಿದ್ದಾರೆ ಇವರು ಅಂತ ನೋಡ್ಬೋದು. ಫಸ್ಟಿಗೆ ಪೊಟ್ಯಾಶ್ BD ಅನ್ನೋದು ಇದು ಒಂದು ಕ್ಯಾನಿಗೆ 40 ml ಹಾಕ್ಯಂತಿದ್ದಾರೆ. ಅದಾದ್ಮೇಲೆ ಇದು CB ಪ್ಲಸ್, ಅದನ್ನು ಕೂಡ 40 ml ಹಾಕ್ಯಬೇಕು. ಮೂರನೇದು ಯಾವುದಪ್ಪ ಅಂದರೆ ಆಕ್ಟಿವೇಟ್, ಇದನ್ನು ಕೂಡ ಒಂದು ಕ್ಯಾನಿಗೆ 20 ml ಅಷ್ಟೇ ಹಾಕ್ಯಬೇಕು. ಅವೆರಡು 40 ml ಆದರೆ ಇದು 20 ml. ಅದಾದಮೇಲೆ ನಾಲ್ಕನೇದು ಯಾವುದಪ್ಪ ಅಂದರೆ ಡಬಲ್ ಅಂತ, ಗೋದ್ರೇಜ್ ಕಂಪ್ನಿದೆ ಡಬಲ್. ಇದು ಕೂಡ 20 ml ಒಂದು ಕ್ಯಾನಿಗೆ. ಈ ಲಿಕ್ವಿಡ್ಗಳನ್ನೆಲ್ಲ ಹಾಕಿದಾದ್ಮೇಲೆ 2 ಸಾಲ್ಯುಬಲ್ ಪೌಡ್ರ್ ಕೊಟ್ಟಿದ್ದಾರೆ. ಇದು ಒಂದು 20 ಗ್ರಾಮ್ ಹಾಕ್ಬೇಕು, ಒಂದು 10 ಗ್ರಾಮ್ ಹಾಕ್ಬೇಕು ಒಂದು ಕ್ಯಾನಿಗೆ. ತೋರಿಸ್ತೀನಿ ಬರ್ರಿ ಅವು ಯಾವ್ಯಾವು ಅಂತ. ಸೋಲೋಬೋರ್ ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಅಂತ ಒಂದು, ಇನ್ನೊಂದು ಯಾವುದಪ್ಪ ಅಂದರೆ ಮಾನಿಕ್ ಅಂತ, ಮಾನಿಕ್ ಇನ್ಸೆಕ್ಟಿಸೈಡ್. ಇದು ಒಂದು ಕ್ಯಾನಿಗೆ 10 ಗ್ರಾಮ್ ಅಷ್ಟೇ ಹಾಕ್ಬೇಕಾಗಿರೋದು. ಇದಷ್ಟು ಒಂದು ಕ್ಯಾನಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಾಳೆಗಳಿಗೆ ಸ್ಪ್ರೇ ಮಾಡ್ಕೊತ ಹೋಗ್ಬೇಕು. ಸ್ನೇಹಿತರೆ, ನಾನು ನಿಮಗೆ ಆಗಲೇ ಹೇಳ್ದಂಗೆ ಇದನ್ನ ಸ್ಪ್ರೇ ಮಾಡ್ತಿರೋದು ಯಾವುದಕ್ಕಪ್ಪ ಅಂದರೆ, ಬಾಳೆ ಯಾವುದೇ ರೀತಿ ಚುಕ್ಕಿ ಆಗ್ಲದಂಗಿರಲಿ, ಅದಾದಮೇಲೆ ಒಳ್ಳೆ ಸೈಜ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಿರೋದು ಇದನ್ನೆಲ್ಲ. ಕರೆಕ್ಟಾಗಿ ಈ ಬಾಳೆ ಹಾಕಿ ಹೆಚ್ಚು ಕಮ್ಮಿ ತಿಂಗಳು ಆಗಕ್ಕೆ ಬಂದೈತೆ. ಬಾಳೆ ನೋಡ್ಬೋದು ಯಾವ ರೀತಿ ಒಳ್ಳೆ ಸೈಜ್ ಬಂದಿದ್ದಾವೆ ಬಾಳೆ ಕೂಡ. ಇದು ಇವರು ಅಡಿಕೆಲ್ಲೇ ಹಾಕಿರೋದು. ನಮ್ಮ ಹಳೆ ವಿಡಿಯೋ ನೋಡಿದರೆ ಬಾಳೆ ಬಗ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಹಳೆ ವಿಡಿಯೋದು ಫಸ್ಟಿಗೆ ಮಾಹಿತಿ ಇದೆ, ಯಾವ ರೀತಿ ನಾಟಿ ಮಾಡಬೇಕು, ಯಾವ ರೀತಿ ಇದಕ್ಕೆಲ್ಲ ಔಷಧಿ ಗೊಬ್ಬರ ಕೊಡಬೇಕು ಅಂತ. ಈಗ ಬಾಳೆ ಕಟಾವಿಗೆ ಬಂದಿದೆ. ಬಾಳೆ ಅಲ್ಲಿ ಆಲ್ಮೋಸ್ಟ್ ಆಲು ಫಸ್ಟ್ನೇ ಕಟಾವಿನ ಈಗ ಸ್ಟಾರ್ಟ್ ಆಗ್ತಿದೆ. ಆ ಕಟಾವು ಆಗೋಕ್ಕಿಂತ ಮುಂಚೆನೇ ಒಂದು ಸ್ಪ್ರೇ ಕೊಟ್ಬಿಟ್ರೆ ಬಾಳೆ ಕಾಯಿಗಳಿಗೂ ಸಹಿತ ಯಾವುದೇ ರೀತಿ ಕಲೆ ಅಥವಾ ಚುಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಸ್ಪ್ರೇ ಮಾಡ್ತಿದ್ದಾರೆ. ಬಾಳೆ ಬಗೆಗಿನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ತುಂಬ ಧನ್ಯವಾದಗಳು.